ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾಗಮಂಗಲ ನಂಜುಂಡಿ. ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಿದ್ದರೆ ಇವತ್ತಿನ ಈ ಪರಿಸ್ಥಿತಿ ಬಗ್ಗೆ ಕೇಳಿದ್ರೆ ಅವರು ಯಾವ ರೀತಿ ಮಾತನಾಡ್ತಿರು ಅಂತ ನೋಡೋಣ. ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಮನಸ್ಸಿಗೆ ಭಾಳ 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 ಸಂತೋಷ ಆಗುತ್ತೆ. ಆದರೆ ಇವತ್ತಿನ ಈ ಪರಿಸ್ಥಿತಿ ಸಂದರ್ಭದಲ್ಲಿ ನೋಡಿದ್ರೆ ನನ್ನ ಮನಸ್ಸಿಗೆ ಭಾಳ 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 ದುಃಖ ಆಗುತ್ತೆ. ನನಗೆ ಏನು ಮಾತಾಡಬೇಕು ಅಂದರೆ ನನಗೆ ಒಂದು ತಿಳಿದಂಗಾಗಿದೆ. ಏನಪ್ಪ ಅಂದರೆ ನಾವೆಲ್ಲ ಪಾತ್ರ ಮಾಡಬೇಕಾದ್ರೆ ಆಗ ನಾವೆಲ್ಲ ನಾಟಕ ಮಾಡಬೇಕಾದ್ರೆ ನಮಗೆ ಆ ಬ್ಲ್ಯಾಕ್ ಆ್ಯಂಡ್ ವೈಟು ಕಲ್ಲರೆಲ್ಲ ಆಮೇಲೆ ಬಂದಿದ್ದಿದ್ದಲ್ಲ. ಮೊದಲೆಲ್ಲ ನಾವು ವೈಟ್ ಆ್ಯಂಡ್ ಬ್ಲ್ಯಾಕು ಬೀದಿಲಿ ನಾಟಕ ಮಾಡ್ತಾ ಇದ್ದಾರವೆಲ್ಲ. ಆದರೆ ನಾವೇ ಮಾಡಬೇಕಾದ್ರೆ ಈ ಥರ ಎಲ್ಲ ಇರಲಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರಿ ಎಲ್ಲೋ ಮನಸ್ಸಿಗೆ ಒಂದು ಕಡೆ ಭಾಳ 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 ನೋವಾಗುತ್ತೆ ನನಗೆ. ನಮ್ಮ ಚಿತ್ರರಂಗ ಎಲ್ಲಿಂದ ಈ ಕಡೆ ಎಲ್ಲಿ ಹೋಗ್ತಾ ಇದೆ ಅನ್ನಿಸ್ತಿದ್ದೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದಂಥ ಒಂದು ಭಾಳ ಹೆಸರಿದೆ, ದೊಡ್ಡ ಹೆಸರಿದೆ. ನಾನು ಯಾರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಸುಖವಂತವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಕನ್ನಡ ಸಿನಿಮಾ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಲಿ. ಎಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ ಅಂತ ಮಾತ್ರ ಹೇಳ್ತೀನಿ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀರಿ. ಮತ್ತೆ ಪುನಃ ನಾನು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಬಂಧುಗಳೇ, ನಮಸ್ಕಾರ.